ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಬಂಪರ್ ಸಿಹಿ ಸುದ್ದಿ ಸಿಗಲಿದೆ. ಹೌದು, ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರೈತ ಸಮುದಾಯಕ್ಕೆ ಗುಡ್ ನ್ಯೂಸ್ ಒಂದನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹೌದು, ರೈತರ ಬಡ್ಡಿ ಮನ್ನಾ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯೊಂದನ್ನ ಮಾಡಿದ್ದಾರೆ. ಹೌದು, ರೈತರಿಗೆ ಇದು ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ. ಯಾವ ರೈತರ ಬಡ್ಡಿ ಮನ್ನಾ ಆಗಲಿದೆ, ಯಾವ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಹಾಗೆ ನೀವು ಯಾವ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿದಲ್ಲಿ ನಿಮ್ಮ ಸಂಪೂರ್ಣವಾದ ಬಡ್ಡಿ ಮನ್ನಾ ಆಗಲಿದೆ ಎಂಬ ಸುದ್ದಿಯೊಂದನ್ನು ನೋಡೋಣ. ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಘೋಷಣೆಯೊಂದನ್ನು ಮಾಡಿದ್ದಾರೆ. ಹೌದು, ರಾಜ್ಯದ ರೈತರು ಸಹಕಾರಿ ಸಂಘಗಳಲ್ಲಿ ಪಡೆದುಕೊಂಡಿರುವ ಮಧ್ಯಮ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನ ಕಟ್ಟಿದ್ದಲ್ಲಿ ಸಂಪೂರ್ಣ ಬಡ್ಡಿ ಮನ್ನಾ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ. ಹೌದು, ವಿಧಾನಸಭೆಯಲ್ಲಿ ಶುಕ್ರವಾರ ಉತ್ತರ ಕರ್ನಾಟಕದ ಕುರಿತು ನಡೆದ ಚರ್ಚೆಯ ಒಂದು ವೇಳೆಯಲ್ಲಿ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಎಷ್ಟೇ ಜನ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ನನ್ನ ಬಳಿ ಇಲ್ಲ. ಆದರೆ ಎಷ್ಟೇ ಜನ ರೈತರು ಸಾಲ ಪಡೆದರೂ ಕೂಡ ಯಾರು ಅಸಲನ್ನ ಸರಿಯಾಗಿ ಕಟ್ಟುತ್ತಾರೋ ಅವರ ಬಡ್ಡಿಯನ್ನ ಸಂಪೂರ್ಣವಾಗಿ ಮನ್ನಾ ಮಾಡುತ್ತೇನೆ, ಅದು ಎಷ್ಟೇ ಬೇಕಾದರೂ ಆಗಿರಲಿ ಅದನ್ನ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ. ಕೇವಲ ಬಡ್ಡಿ ಕೂಡ ಮನ್ನಾ ಆಗಲಿದೆ, ಅಸಲು ಮನ್ನಾ ಆಗುವುದಿಲ್ಲ ಎಂಬ ರೈತರು ಇಲ್ಲಿ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ. ಅದು ಕೂಡ ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ಮಧ್ಯಮ ಮತ್ತು ದೀರ್ಘಾವಧಿ ಸಾಲದ ಕಂತುಗಳನ್ನು ಸರಿಯಾಗಿ ಕಟ್ಟಿದಲ್ಲಿ ಮಾತ್ರ ನಿಮಗೆ ಸಂಪೂರ್ಣ ಪ್ರಮಾಣದ ಬಡ್ಡಿ ಮನ್ನಾ ಆಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯೊಂದನ್ನ ಮಾಡಿದ್ದಾರೆ. ಆದರೆ ಇದು ಕೇವಲ ಕೆಲವೇ ಪರ್ಸೆಂಟ್ನಷ್ಟು ರೈತರಿಗೆ ಅನುಕೂಲವಾಗುತ್ತದೆ. ಹೌದು, ಯಾರು ಅಸಲು ಸರಿಯಾದ ಸಮಯಕ್ಕೆ ಕಟ್ಟುತ್ತಾರೆ ಅವರಿಗೆ ಮಾತ್ರ ಇದು ಅನುಕೂಲವಾಗಲಿದೆ. ಇದೀಗ ಈಗಾಗಲೇ ಬರದಿಂದ ತತ್ತರವಾಗಿದ್ದಾರೆ. ಹಿಂಗಾರು ಮತ್ತು ಮುಂಗಾರು ಬೆಳೆ ಇಲ್ಲದೆ ರೈತರಿಗೆ ಸಾಕಷ್ಟು ಪ್ರಮಾಣದ ಹಾನಿ ಉಂಟಾಗಿದೆ. ಈ ನಡುವೆ ರೈತರು ಅಸಲು ಸರಿಯಾದ ಸಮಯದಲ್ಲಿ ಕಟ್ಟುವುದಿಲ್ಲ, ನೀವು ಬಡ್ಡಿ ಮನ್ನಾ ಮಾಡುವುದಿಲ್ಲ, ಇದು ಹೇಳಿಕೆಗೆ ಅಷ್ಟೇ ಎಂದು ವಿರೋಧ ಪಕ್ಷ ನಾಯಕರು ಕಿಡಿಕಾಡಿದ್ದಾರೆ. ಈಗ ರೈತರ ಬಗ್ಗೆ ಕಾಳಜಿ ಇದ್ದಲ್ಲಿ ರೈತರ ಸಂಪೂರ್ಣವಾದ ಸಾಲವನ್ನ ಮನ್ನಾ ಮಾಡಿ, 2 ಲಕ್ಷ ರೂಪಾಯಿ ತನಕ ಸಾಲವನ್ನ ಮನ್ನಾ ಮಾಡಿ ಎಂದು ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ. ಅಸಲು ರೈತರು ಸರಿಯಾದ ಸಮಯದಲ್ಲಿ ಕಟ್ಟುವುದು. ಈಗ ರೈತರು ಬರ ಪರಿಹಾರಕ್ಕಾಗಿ ಕಾಯುತ್ತಿದ್ದಾರೆ. ಬೆಳೆದ ಬೆಳೆ ಕೈಗೆ ಸಿಗದೆ ರೈತ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಇದರ ನಡುವೆ ನೀವು ಅಸಲು ಕಟ್ಟಿ ಅಂತ ಹೇಳಿದಲ್ಲಿ ರೈತ ಎಲ್ಲಿಂದ ತಂದು ಕಟ್ಟಬೇಕು? ರೈತ ಅಸಲು ಮತ್ತು ಬಡ್ಡಿಯನ್ನ ಎರಡೂ ಕೂಡ ಕಟ್ಟಬೇಕಾಗುತ್ತದೆ. ಇದು ಹೇಳಿಕೆಗೆ ಮತ್ತು ಘೋಷಣೆಗೆ ಮಾತ್ರ ಸೀಮಿತವಾಗಿದೆ ಎಂದು ವಿರೋಧ ಪಕ್ಷ ನಾಯಕರು ಕಿಡಿಕಾಡಿದ್ದಾರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.